ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಫೇಸ್ ಪ್ಯಾಕ್ದು ವೀಡಿಯೋ ಹಾಕ್ತಾಯಿದ್ದೀನಿ, ಹಾಗೆ ಹಾಗಲಕಾಯಿ ಅಕ್ಕಿ ರೊಟ್ಟಿದು ವೀಡಿಯೋ ಹಾಕ್ತಾಯಿದ್ದೀನಿ ನೋಡಿ. ನೆನೆಸಿಟ್ಟಿದ್ದೆ, ಆಲೂಗಡ್ಡೆ ಮತ್ತು ಹಾಗಲಕಾಯಿ ಕಟ್ ಮಾಡಿಟ್ಟಿದ್ವಿ. ಇದನ್ನು ಮೂರನ್ನ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಇವಾಗ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಎಲ್ಲ ಕಟ್ ಮಾಡಿಟ್ಟಿದ್ವಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡಬೇಕು. ಇದಾದಮೇಲೆ ಟೊಮೊಟೊ ಹಾಕಬೇಕು. ಈ ಥರ ಜಾಸ್ತಿ ಮಾಡೋದು ಹಾಸನ, ಬೆಂಗಳೂರು ಕಡೆ ಎಲ್ಲ ಮಾಡ್ತಾರೆ. ಇನ್ನು ನಮ್ಮೂರ ಕಡೆ ಎಲ್ಲ ಈ ಥರ ಮಾಡಲ್ಲ. ಹಾಗಲಕಾಯಿಗೆ ಕಡಲೆಕಾಳು, ಆಲೂಗಡ್ಡೆ ಹಾಕಲ್ಲ, ಬೆಲ್ಲ ಹಾಕಿ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ, ನಮ್ಮ ತಾಯಿಯವ್ರಿಗೆ ಗೊತ್ತು. ಅವ್ರ ಹತ್ರ ಒಂದು ಸತಿ ವೀಡಿಯೋ ಮಾಡಿಸಿ ಹಾಕ್ತೀನಿ. ಈ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ್ಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು. ಅದು ಸ್ವಲ್ಪ ಮೆತ್ತಗಾಗಬೇಕಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಮೆತ್ತಗಾದಮೇಲೆ ಸಾಂಬಾರು ಪುಡಿ, ಖಾರದ ಪುಡಿ ಹಾಕಬೇಕು. ಸಾಂಬಾರು ಪುಡಿ ಮಾಡಿಟ್ಟಿದ್ದೆ, ಅಂದರೆ ಪಲ್ಯಗೋಸ್ಕರ ಅಂತಲೇ ಮಾಡಿಡ್ತೀನಿ. ಇನ್ನು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಇತ್ತು, ಅದು ಮಿಕ್ಸಿ ಹಾಕಿ ನಾನೇ ಪುಡಿ ಮಾಡಿದ್ದೆ. ಅಂದರೆ ಜಾಸ್ತಿ ನಾವು ಹುರಿದು ಮಾಡೋದು ಸಾಂಬಾರು, ಹಾಗಾಗಿ ಪುಡಿ ಮಿಕ್ಸಿಲೇ ಮಾಡ್ಕೊಳ್ತೀವಿ. ತುಂಬ ಮಾಡೋದಾದ್ರೆ ಇದು ಮಾಡ್ಬೋದು. ಮತ್ತು ಇದ್ರ ನೀರನ್ನು ಇದಕ್ಕೆ ಹಾಕಬೇಕು, ಕೂಗಿಸಿರೋ ನೀರನ್ನು, ಹಾಗಲಕಾಯ್ದು ಚೆಲ್ಲಕ್ಕೆಲ್ಲ ಹೋಗಬಾರ್ದು. ಅಂದರೆ ಜಾಸ್ತಿ ನೀರು ಹಾಕಿ ಬೇಯಿಸ್ಬಾರ್ದು, ಜಾಸ್ತಿ ನೀರು ಹಾಕಿದ್ರೆ ಚೆಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಫುಲ್ ಕಲಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಬೇಕು ನೋಡಿ. ಹೀಗೆ ಕಲಿಸ್ಬೇಕು. ನೀರು ಸ್ವಲ್ಪ ಇರುತ್ತೆ, ಸ್ವಲ್ಪ ಆರೋ ತನಕ ಸ್ವಲ್ಪ ಬಿಡಬೇಕು. ಹಾಗೆ ನೋಡಿ, ಈಗ ಚೆನ್ನಾಗಾಗಿದೆ. ಅದು ಸ್ವಲ್ಪ ಆಫ್ ಮಾಡಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ನೀರು ಆ ಥರ ಇರೋಲ್ಲ, ಚೆನ್ನಾಗಿರುತ್ತೆ ನೋಡಿ. ಒಂದು ಸತಿ ಟ್ರೈ ಮಾಡಿ. ಇವಾಗ ಅತ್ತೆ ರೊಟ್ಟಿ ಮಾಡ್ತಾಯಿದ್ದಾರೆ. ಅವರೇ ಅಕ್ಕಿ ತಗೊಬಂದಿದ್ರು ಈ ಊರಿಂದ, ಅದನ್ನು ಅವರೇ ತೊಳೆದು ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಕೊಬಂದಿದ್ರು. ನಮಗೆಲ್ಲ ರೊಟ್ಟಿ ಈ ಥರ ತಟ್ಟಿ ಮಾಡೋದು ಬರಲ್ಲ, ನಾವು ಪ್ಯಾಕೆಟಿನ ರೊಟ್ಟಿ ಬರುತ್ತೆ ಅದು ತಂದು ತಿನ್ನೋದು. ಅಂದರೆ ಊರ ಕಡೆ ಎಲ್ಲ ಜಾಸ್ತಿ, ಉಡುಪಿ ಕಡೆ ಎಲ್ಲ, ತೀರ್ಥಹಳ್ಳಿ ಆ ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ. ಬಿಸಿ ಅನ್ನ ಹಾಕಿ ಉಪ್ಪು ಹಾಕಿ ಕಲಿಸ್ತಾರೆ ಈ ಅಕ್ಕಿ ಹಿಟ್ಟಿಗೆ. ಚಂದ ಅದನ್ನು ಕಲಿಸ್ಬೇಕು, ಚಂದ ಮಾಡಿ. ಸ್ವಲ್ಪ ನೀರು ಹಾಕಿ ಕಲಿಸ್ತಾರೆ. ಅವ್ರು ಬಂದಾಗ ನಾವು ಅವ್ರ ಹತ್ರ ಇದೇ ಥರ ಮಾಡಿಸ್ತಾ ಇರ್ತೀವಿ ಯಾವಾಗಲೂ. ನೋಡಿ ಮಾಡ್ತಾಯಿದ್ದಾರೆ. ಈ ನಮ್ಮನೇಲಿ ಇದು ರೊಟ್ಟಿ ಮಾಡೋ ಹಂಚು ಅದು ಇರಲಿಲ್ಲ, ಕಬ್ಬಣದ್ದು ಬೇಕು ಅಂತಾರೆ. ನಮ್ಮದು ನಾಸ್ಟಿಕ್ ತವ ಚಪಾತಿ ಮಾಡೋಕ್ಕೆ ಅಂತ ಇಟ್ಟಿದ್ದೆ, ಅದನ್ನು ಕೊಟ್ಟೆ. ಅದರಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಅಂತ ಹೇಳಿದರು. ಆದರೂ ನಮಗೆ ಮಾಡಿಕೊಟ್ರು, ಚೆನ್ನಾಗಿತ್ತು, ಹಾಗೇನಿರಲಿಲ್ಲ. ಆದರೆ ಅವರು ಇನ್ನೂ ಚೆಂದ ಮಾಡ್ತಾರೆ, ಅಂದರೆ ಕಬ್ಬಣದ ಹಂಚು ಅಂದರೆ ಅದರಲ್ಲಿ ಚೆನ್ನಾಗಾಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ತಟ್ಟಿ ಮಾಡ್ತಾರೆ. ನಾವು ತಟ್ಟಕ್ಕೆ ಹೋಗಿದ್ರೆ ಎಲ್ಲ ಕಿತ್ತು ಬರುತ್ತೆ, ಎತ್ತಿದ ಕೂಡಲೇ ಎಲ್ಲ ಪೀಸ್ ಆಗುತ್ತೆ ನಾವು ಮಾಡೋಕ್ಕೆ ಹೋದರೆ. ಅವ್ರಿಗೆ ಆವಾಗಲಿಂದ ಈ ಥರ ರೊಟ್ಟಿ ಮಾಡಿ ಎಲ್ಲ ಅಭ್ಯಾಸ, ಹಾಗಾಗಿ ನೀಟಾಗಿ ಮಾಡ್ತಾರೆ. ಇನ್ನು ಚಿಕನ್ ಸಾಂಬಾರು, ಮೀನು ಸಾಂಬಾರು, ಹಾಗಲಕಾಯಿ ಪಲ್ಯ ಈ ಥರ ಎಲ್ಲ ಮಾಡಿದ್ರೆ, ಸುಕ್ಕ ಎಲ್ಲ ಮಾಡಿದ್ರೆ ಅವ್ರ ಹತ್ರ ರೊಟ್ಟಿ ಮಾಡಿಸ್ತೀನಿ ಅವರಿದ್ದಾಗ.
ಮುದ್ದೆನೂ ಹಾಗೆ ಒಂದೇ ಸತಿ ಬೇಕಾದ್ರೆ ಒಂದು 20-30 ಜನಕ್ಕೆ ಮಾಡ್ತಾರೆ. ನಮ್ಗೆ ಆ ಥರ ಬರಲ್ಲ. ನಾವು 1-2 ತಿರ್ಸೋತ್ತಿಗೆ ನಮ್ಮ ಕೈಯೆಲ್ಲ ನೋವು ಬರುತ್ತೆ. ನೋಡಿ ಹೇಗಿದೆ ಅಜ್ಜಿ ರೊಟ್ಟಿ? ಹಾಗಲಕಾಯಿ ಪಲ್ಯ ಸ್ವಲ್ಪ ಕೈ ಹಾಲ ಕೈ ಇಲ್ವಾ ಅಷ್ಟು? ನಮ್ಮ ಅಜ್ಜಿ ತಿನ್ನಕ್ಕಾಗ್ತಾ ಇಲ್ಲ, ಹಲ್ಲಿಲ್ಲ, ಹಾಗಾಗಿ ರೊಟ್ಟಿ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಬಿಸಿ ಬಿಸಿ ತಿಂದರೆ ಹಾಗೆ ಇದಾಗಲ್ಲ, ಮೆತ್ತಗೆ ಇರುತ್ತೆ. ಅವರು ತಣ್ಣಗಾದ್ಮೇಲೆ ತಿನ್ನೋದು. ಆಮೇಲೆ ಕಡಲೆಕಾಳು ಬೇರೆ ಇರುತ್ತಲ್ವಾ, ಹಾಗಾಗಿ ಗಟ್ಟಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.